ಸಕ್ಕರೆ ಕೊಡ್ತಾರೆ ಇಲ್ಲಿ ಬಾ ಎಲ್ಲ ಇಟ್ಕೋತಾಳೆ. ಹಳೆ ಕಾಲದಲ್ಲಿ ಒಂದು ಸ್ವಲ್ಪ ಲಾಕರ್ ಇಟ್ಟು ಜಾಸ್ತಿ ಅಲ್ಲ, ಸಪ್ರೇಟ್ ಸಕ್ಕರೆ. ನಮ್ಮ ಅಜ್ಜಿನೇ ಆಗೈತೆ, ಸಕ್ಕರೆ ಇಟ್ಟರೆ ಅವರು ಗೊತ್ತಾಗ್ತದೆ. ಫೋನ್ ನಂಬರ್ ಅಲ್ಲ ಸುಮ್ಮನೆ ನಂಬರ್ ಹೆಂಗ್ ಗೊತ್ತಾಗ್ತದೆ ಇವರಿಗೆ ಮಾಡ್ಬೇಕಂತ? ನಂಬರ್ ಗೊತ್ತಾಗಲ್ಲ, ಮಕ್ಕಳೆಲ್ಲ ತೋರಿರಲ್ಲ ಅಲ್ಲೇ ಮಾಡ್ತೀನಿ. ನಾವು ಬರ ಕಲೀನಿಲ್ಲ, ಕಲೀನಿದ್ರು ನಾ ಯಾವಾರ ಎಲ್ಲ ಯಾವಾರ ಮಾಡೀನಿ. ನಾನು ಇದೆಲ್ಲ ಹಿಟ್ರು ಮಾಡೀನಿ. ಈಗ ಟೈಲೆಟ್ ಮನೆ ಅದೇ ಅಲ್ಲಿ ಹೋಗ್ಬೇಕು, ಟೈಲೆಟ್ ಮನೆಗೂ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ಈಗಿನ ಆಹಾರ ಪದ್ಧತಿ ಇರ್ಬೋದು ಅಥವಾ ಈಗಿನ ಪರಿಸರ ಇರ್ಬೋದು, ಈಗಿನ ಜನಗಳು ಒಂದು 60-70 ವರ್ಷ ಬದುಕೋದೇ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಒಂದು 70 ವರ್ಷ 80 ವರ್ಷ ಬದುಕ್ತಾರಂತಂದ್ರೆ ಒಂದು ದೊಡ್ಡ ಇತಿಹಾಸ ಅಂತಲೇ ಹೇಳ್ಬೋದು. ಆದರೆ ಇವರು ದ್ಯಾವಮ್ಮ ಅನ್ನೋರು ಒಂದು 110 ವರ್ಷಗಳು, ಆದರೆ ಆಗಿನ ಒಂದು ರೆಕಾರ್ಡ್ಗಳು ಸರಿಯಾಗಿಲ್ಲ, ಹೆಚ್ಚು ಕಮ್ಮಿ ಒಂದು 110 ಅಂತಲೇ ಹೇಳ್ಬೋದು. ಆದರೂ ಅವರು ಎಷ್ಟು ಗಟ್ಟಿಯಾಗಿ ತಮ್ಮ ಸ್ವಂತ ಕೆಲಸ ತಾವೇ ಮಾಡ್ಕೊತಿದ್ದಾರೆ. ಜೊತೆಗೆ ಅವರ ಆಹಾರ ಪದ್ಧತಿಯನ್ನು ಆಗಿನ ಕಾಲದಲ್ಲಿ ಹೇಗೆ ಇಷ್ಟು ಗಟ್ಟಿ ಇರ್ತಿದ್ರು ಅನ್ನೋದನ್ನು ಅವರ ಒಂದು ಸಂದರ್ಶನ ಮೂಲಕ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ದೇವಮ್ಮರೇ, ಮತ್ತೆ ಹೇಗಿದ್ದೀರಾ? ನಮಸ್ಕಾರ ದೇವಮ್ಮರೇ, ಮತ್ತೆ ಹೇಗಿದ್ದೀರಾ? ಮಾತಾಡು, ಈಗ 6 ಗಂಟೆಗೆ ಹೊರಟ್ನೆ, ಪೂಜೆ ಮಾಡ್ತೀನಿ, ಬೆಂಕಿ ಹೊಡ್ತೀನಿ, ಒಳಗೆ ತೊಳಿತೀನಿ, ಜಗಲಿ ಎಲ್ಲರೂ ಉಜ್ಜಿ ಹಿತ್ತಲು ಬಾಗಿಲು ಗುಡಿಸಿ ಮಾಡಿ ಎಲ್ಲದೂ ಮಾಡ್ತೀನಿ. ಎಲ್ಲ ಮಾಡ್ತೀನಿ, ದೇವ್ರಿಗೆ ಹೂ ಮುಡ್ತೀನಿ, ದೇವ್ರಿಗೆ ದೀಪ ಹಚ್ತೀನಿ, ಎಲ್ಲದನ್ನೂ ಮಾಡ್ತೀನಿ. ಬೆಳಗ್ಗೆ ತಿಂಡಿ ಏನು ಮಾಡ್ಕೊತೀರಾ? ತಿಂಡಿ ಅಂತ ಮಾಡ್ತಿದ್ದೀನ ಕೇಳ್ತಾರೆ. ತಿಂಡಿ ಎಂಥದಾರು ಮಾಡೋದು, ದೋಸೆನಾರು ಮಾಡೋದು. ರೊಟ್ಟಿ ಮಾಡ್ಕೊತೀರಾ? ರೊಟ್ಟಿ ಮಾಡೋಕ್ಕಾಗಲ್ಲ, ನಂಗೆ ಹೊರಕಲ್ಲ ಅಂತ ಮಾಡೋಕ್ಕಲ್ಲ. ಮಗಳು ಬಂದಾಗ ಮಾಡ್ತೀನಿ. ಮಗಳು ಬಂದು ಮಾಡಾಕ್ತಾರೆ. ದೋಸೆ ಮಾಡ್ತೀನಿ, ಅನ್ನ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಒಬ್ಬರೇ ಅಡುಗೆ ಮಾಡಿ ಊಟ ಮಾಡೋದು? ನೀವು ಒಬ್ಬರೇ ಅಡುಗೆ ಮಾಡಿ ಊಟ ಮಾಡೋದು? ಈಗ ಒಬ್ಬಳೇ ಮಾಡ್ತೀನಿ, ಅಡುಗೆ ಮಾಡಿ ಊಟ ಮಾಡ್ತೀನಿ. ಮಗ ಮುಣ್ತಾನೆ ಅಂತ ಚಹಾ ಕೊಡ್ತೀನಿ. ಬೇಗ ಮೊನ್ನೆ ತಿಂಡಿ ಚಹಾ ಕೊಡೋಕ್ಕಲ್ಲ, ಬರೀ ಖಾಲಿ ಚಹಾ ಕೊಡ್ತೀನಿ. ಅವ್ರು ರಾತ್ರಿ ಮಲ್ಬೇಕು ಅಂತ ಬರ್ತಾರೆ ಮಗ? ರಾತ್ರಿ ಮುನ್ಗಾಕೊಂಡು ಬರ್ತಾರೆ. ಮುಂಡಾಗ ಬರ್ತಾನೆ, ನೀರು ತರ್ತಾನೆ, ಕಡಿಗೆ ತರ್ತಾನೆ, ಅದೊಂದೇ ಮಾಡ್ತಾನೆ. ಉಳಿದಿದ್ದೆಲ್ಲ ನೀವೇ ಕೆಲಸ ಮಾಡ್ಕೊತೀರಾ? ಎಲ್ಲ ನಾನೇ ಮಾಡ್ತೀನಿ. ಊಟ ತಿಂಡಿ ಮತ್ತು ಹಿತ್ತಲಾಗೆಲ್ಲ ಬಿದ್ದವೆಲ್ಲ ಕಟ್ಟಿಗೆ ಪಟ್ಟಿಗೆ ಎಲ್ಲ ಆದ್ಕೊಂಬಂದು ಹಾಕ್ಕಿಂತೀನಿ, ಎಲ್ಲ ಮಾಡ್ತೀನಿ. ಎಲ್ಲ ಗುಡಿಸಿ ಗುಮ್ಮಿ ಹಿತ್ತಲ ಬಾಗಿಲೆಲ್ಲ ಗುಡಿಸಿ ಕಸ ಪಸ ಎಲ್ಲ ತೆಗೆದು ಬೆಂಕಿ ಎಲ್ಲ ಸುಡ್ತೀನಿ. ನಾನೇ ಮಾಡ್ತೀನಿ. ಈಗ ಒಂದು ಈಗಿನ ಕಾಲದಲ್ಲಿ ಒಂದು 50 ವರ್ಷ 60 ವರ್ಷ ಬದುಕೋದು ಜಾಸ್ತಿ ಅಲ್ವಾ? ಈಗ ಒಂದು 50 ವರ್ಷ ಬದುಕೋದು ಹೆಚ್ಚು ಅಂತಾರೆ ಅವರು. ಆದ್ರೆ ನೀವು ಈಗ 110 ವರ್ಷಗಳ ಕಾಲ ಅವ್ರು ಕೂಡ ಮಾತಾಡು ಅಲ್ಲ, ಅವರು ಕೇಳ್ತಾರೆ. ನೀವು ಈಗ ಒಂದು 50-60 ವರ್ಷ ಬದುಕೋದೇ ದೊಡ್ಡ ವಿಷಯ. ಆದರೆ ನೀವೀಗ 110 ವರ್ಷಗಳ ಕಾಲ ಹೆಚ್ಚಿಗೆ ಇದ್ದೀರಲ್ವಾ? ಒಂದು ಖುಷಿ ಆಗುತ್ತೆ. ನೀವು ಹೇಗೆ ಎಲ್ಲಿ ಹುಟ್ಟಿ ಬೆಳೆದ್ರಿ, ನಿಮ್ಮ ಪರಿಚಯ ಏನಂತ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಅಂತ ಹೇಳ ಅದೇ ನೀನು ಮಂಚಂದಾಗ. ನಿಮ್ಮ ಹೆಸರು ಅಂತ ಹೇಳಿ. ನಿಮ್ಮ ಹೆಸರು? ದೊಡ್ಡ ಮಂಚಂದಾಗ ಹುಟ್ಟೀನಿ ನಾನು. ಎಲ್ಲಿ? ಬೆಳ್ಕಣಿ ಕರಿಯಣ್ಣಕ್ಕಿ ಮನ್ಯಾಗ. ಹೌದಾ? ನಾನು ಕರಿಯಣ್ಣಕ್ಕಿ ಮನ್ಯಾಗ ಹುಟ್ಟೀನಿ. ಮತ್ತು ನಮ್ಮ ಅಪ್ಪನೇ ಹಿರಿಯವಾಗಿಲ್ಲ, ಹಿರಿಯ ಮಂಚನ, ನಮ್ಮ ಮೌನೇ ಹಿರಿಯಳಾಗಿರು. ನಾನೇ ಹಿರಿಯ ಮಂಚನಕ್ಕೆ ಹಿರಿಯಳೇ ನಾನು. ನನ್ನ ಮುಂದರೆಲ್ಲ ಯಾರು ಇಲ್ಲ, ಈಗ ಯಾರೂ ಇಲ್ಲ. ಈಗ ನೀವು ಒಬ್ಬರೇ ಇದ್ದವರು? ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಮರಿ ಎಲ್ಲ ಹೋದ್ರು. ಇಲ್ಲ, ಅಜ್ಜರು ಎಲ್ಲ ಇದ್ರು, ಹಿಂದಿನವ್ರೆಲ್ಲ ಹೋದ್ರು. ಹಿಂದಿನವ್ರ ಕೈಯಾಗ ಕಾಲ ಮಾಡೀನಿ ನಾನು. ಹಿಂದಿನ ಕೈಯಾಗ ಕಾಲ ಮಾಡೀನಿ ನಾನು, ನಮ್ಮ ಅಜ್ಜರ ಕೈಯಾಗ ಕಾಲ ಮಾಡೀನಿ. ಈಗ ಯಾರೂ ಇಲ್ಲ. ಈಗ ನನ್ನಕ್ಕಿಂತ ಮುಂದೆ ಅಲ್ಲಿ ನಮ್ಮ ಕುಟುಂಬದಾಗೆಲ್ಲ, ನಮ್ಮ ಊರಾಗಿಲ್ಲ, ಈ ಊರಾಗಿಲ್ಲ, ಯಾರು ಇಲ್ಲ. ನಾನು ಒಬ್ಬಳೇ ಇದ್ದೀನಿ. ಅನ್ನ ಮಾಡ್ತೀನಿ, ಅಡುಗೆ ಮಾಡ್ತೀನಿ. ನೀವೆಲ್ಲ ಮಾಡ್ಕೊಡ್ತೀರಿ ಅಡುಗೆನೆಲ್ಲ ಒಬ್ಬರೇ? ಎಲ್ಲ ಒಬ್ಬರೇ ಇದ್ದೀರಿ ನೀವು? ಹೌದಾ? ಕಸ ಮಸಿ ಎಲ್ಲ ತಕ್ಕೊಂಡು ಹಾಕಿ ಅಮ್ಮ ಮಾಡ್ಕೊತೀನಿ. ಈ ಮನೇಲಿ ಒಬ್ಬರೇ ಎಲ್ಲ ನೀವು ಕೆಲಸ ಮಾಡ್ಕೊತೀರಾ? ಮನೆ ನೀವು ಒಬ್ಬರೇ ಕೆಲಸ ಮಾಡ್ಕೊತೀವಿ? ಈಗ ಒಬ್ಬಳೇ ಇದ್ದೀನಿ. ಮಗ ಮುನ್ಗಾಕ್ ಬರ್ತಾನೆ, ಯಜಮಾನ್ ಮಗ. ಅವ್ನು ನೀರು ತರಕಲ್ಲ, ಅವ್ನು ನೀರು ತರ್ತಾನೆ, ಕಟ್ಗೆ ಬರ್ತಾನೆ. ಮತ್ತು ಅಂಥದ್ದು ಎಲ್ಲ ನಾನೇ ಮಾಡ್ತೀನಿ. ನೀವು ಒಬ್ಬರೇ ಇದ್ದೀರಾ? ಎಲ್ಲದನ್ನ ನಾನೇ ಗುಡಿಸಿ ಗೊಮ್ಮೆ ಹಸು ಹಮ್ಮಗೆ ಮನೆ ಮಠ ಎಲ್ಲ ಮಾಡ್ತೀನಿ. ಈಗ ನಿಮ್ಗೆ 110 ವರ್ಷಗಳ ಕಾಲ ಹೆಚ್ಚಿಗೆ ವಯಸ್ಸಾಗಿದೆ ಅಂತ ಹೇಳ್ತಾರೆ.
110 ವರ್ಷ ಹೆಚ್ಚಿಗೆ ಆಗೈತೆ ಅಂತಾರೆ ನಿಂಗೆ. ಹ್ಞೂ ಹೌದಾ ಅಂತ ಅಲ್ಲಿ ಹೇಳಿ. ಹೌದು. ಹ್ಞೂ ಅದ್ರ ಬಗ್ಗೆ ದಾಖಲಾತಿಗಳ ಮೊದಲಿಂದ ಇಲ್ಲ ಅನ್ಸತ್ತಲ್ಲ. ಎಂಥದ ಮುಂಚಿನ ದಾಖಲಾತಿ ಏನೂ ಇಲ್ಲ. ಏನೂ ಇಲ್ಲ. ಆಗಲ್ಲ, ಹಿಂದೆಲ್ಲ ಇಲ್ಲ ಇತ್ತು. ಹಂಗೆ ಏನೂ ಇಲ್ಲ. ಹ್ಞೂ ಈಗೆಲ್ಲ ಮಾಡ್ತಾರೆ ಮಕ್ಕಳಿಗೆಲ್ಲ, ಅದನ್ನೆಲ್ಲ ಮಾಡ್ತಾರೆ. ಆಗೇನೇನೂ ಇಲ್ಲ. ನನಗಿಂತ ನಾ 7 ಜನ ಅಣ್ಣ ತಮ್ಮದು ಹಿರಿಯರು, ನಾವು 10 ಜನ ಮಕ್ಕಳೆಲ್ಲ ನಮ್ಮ ಊಗೆ. ಈಗ ನಾನೇ ಹಿರಿಯಳು, 7 ಜನಿಗೆ ಹಿರಿಯಳು ನಾನು. 7 ಜನಕ್ಕೆ ಹಿರಿಯರು ನನಗಿಂತ. ಶಾಲೆ ಎಷ್ಟನೇ ಕ್ಲಾಸ್ ಕಲ್ತೀರ? ನಾ ಶಾಲೆ ಕಲಿನೆಲ್ಲ. ಶಾಲೆ ಹೋಗಿಲ್ಲ. ನಾ ಹಂಗೆ ಸಂಸಾರ ಮಾಡೀನಿ, ಇಲ್ಲಿ ಸಂಸಾರ ಮಾಡೀನಿ. ಈಗ 50 ವರ್ಷ ನಮ್ಮ ಗಂಡ ಯಜಮಾನ ತೀರ್ಕೊಂಡು ನಾನೇ ಸಂಸಾರ ಮಾಡೀನಿ. ಮಕ್ಕಳು ಮರಿ 6 ಮದುವೆ ಮಾಡಿದೆ, ಮನೆ ಮಾಡಿದೆ, ಎಲ್ಲ ನಾನೇ ಮಾಡೀನಿ. ಈಗೆಲ್ಲ ಆಹಾರ ಪದ್ಧತಿ ಬೇರೆ, ಆಗಿನ ಆಹಾರ ಪದ್ಧತಿನೇ ಬೇರೆ ಇತ್ತಲ್ವಾ? ಆಗಿನ ಆಹಾರ ಪದ್ಧತಿ ನೀ ಹೇಳು ವಿಷಯ ಅಲ್ಲ. ಆ ಕೆಸ್ನಿಗೆಡ್ಡೆ ಅದು ಇದು ತಿಂದಿದ್ದಲ್ಲ ವಿಷಯ ಹೇಳು. ಆಹಾರ ಪದ್ಧತಿ ಹೇಳ್ಬೋದೇ ಆಗಿಂದ? ಅವಾಗ ನೀವು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿರಲ್ಲ, ಅದೆಲ್ಲ ವಿಷಯ ಹೇಳಲ್ಲಿ. ಊಟ ಎಲ್ಲ ಮಾಡ್ತಿದ್ದೆ. ಅದೇ ಆಗೆಲ್ಲ ಸೀರೆ ಸಾರು ತಿಂದೆವು, ಕೆಚಪ್ ತಿಂದೆವು, ಎಲ್ಲ ಮಾಡೀನಿ. ಈಗ ಎಂಥದನ್ನೂ ತಿನ್ನೋಕ್ಕಲ್ಲ ಅವನ್ನೆಲ್ಲ. ಬೇಳೆ ಬಟಾಟೆ, ಈಗ ಚಿಕನ ಅದು ಇದು ತಿಂತಾರೆ ಈಗ. ಮತ್ತೆಂಥದ್ದು ಆಗಲ್ಲ. ಬರೀ ಕೆಸಿನ ಸೊಪ್ಪು, ಚಿಗಳಿ ಅದು ಇದು ತಿನ್ನೆವು. ಈಗ ಎಲ್ಲೈತಿ, ಈಗೆಲ್ಲ ಅವು ಎಂಥದ್ದು ಇಲ್ಲ. ಈಗ ಬರೀ ಚಿಕನು, ಮೀನು ತಿಂತಾರೆ, ಬೇಳೆ ಸಾರು ತಿಂತಾರೆ, ಅದೇ ತಿನ್ನೋದು ಈಗ. ಮತ್ತೆ ಅಂಥದ್ದು ಇಲ್ಲ. ಆಗಿನ ಆಹಾರಕ್ಕೆ ಈಗ ಗಟ್ಟಿ ಇರೋದು. ಆಗಿನ ಆಹಾರ ಪದ್ಧತಿ ಇರೋದಕ್ಕೆ ನೀವು ಇಷ್ಟು ವರ್ಷ ಗಟ್ಟಿ ಇದ್ರಲ್ಲ. ಒಂದೊಂದು ಬಾಣ್ತಂಗೆ ಒಂದೊಂದು ಪಂಚರ್ ಜೇನು ತುಪ್ಪ ಹಾಕ್ಯ ನಮ್ಮಪ್ಪ, ಕಳು ಕೊಡುವ ನಮ್ಮಪ್ಪ. ಸರಿ ಪರ ನಾನು ಏನು ಮುಟ್ಟಿನಲ್ಲ ಆಗೆಲ್ಲ ಹೆಂಗೆ ಮಾಡ್ಯವು. ಈಗೆಲ್ಲ ಗಟ್ಟಿ ಇದ್ದೀನಿ ನಾನು. ಈಗೆಲ್ಲ ಮಾಡ್ತೀನಿ, ಕೆಲಸನೆಲ್ಲ ಮಾಡ್ತೀನಿ. ತರಕಾರಿ ಎಲ್ಲ ನೀವೇ ಬೆಳ್ಕೊಂತೀರಾ? ತರಕಾರಿ ಎಲ್ಲ ನೀವೇ ಬೆಳ್ಕೊತೀರಾ ಕೇಳ್ತಾರೆ. ಬೇಟೆ ತರಕಾರಿ ಏನು ಅವಾಗ ನೀವೇ ಬೆಳ್ಕೊತೀರ ಐತೆ ಅವಾಗ? ತರಕಾರಿ ಮಗ್ಗೆಕಾಯಿ ಬೆಳೆದೀನಿ, ಬೌಡೆ ಬೆಳೆದೀನಿ, ಉದ್ದು ಬೆಳೆದೀನಿ, ಎಳ್ಳು ಬೆಳೆದೀನಿ, ಮಕ್ಕಳು ಕಟ್ಕೊಂಡು ಕಾರ್ಗಡ್ಡೆ ಮಾಡೀನಿ, ಎಲ್ಲದನ್ನೂ ಮಾಡೀನಿ ನಾನು. ಶೇಂಗಾ ತರಕಾರಿ ಎಲ್ಲ ನೀವೇ ಬೆಳೆದ್ಬಿಡ್ತೀವಿ? ಹಾಂ ಬೆಳೆದೀನಿ ನಾನು. ಮಕ್ಕಳು ಕಟ್ಕೊಂಡು ನಾನೇ ಮಾಡೀನಿ, ಎಲ್ಲದನ್ನೂ ಮಾಡೀನಿ. ಚೀಲಗಟ್ಟಲೆ ಮಾಡೀನಿ, ಕಾರನ್ನು ಬೆಳೆದೀನಿ, ಎಲ್ಲದನ್ನೂ ಮಾಡೀನಿ. ಇಲ್ಲಿ ಯಾರೇ ಅಡಬಲ್ದವ್ರನ್ನೆಲ್ಲ ಕೇಳಿದ್ರೆ ಅದೆಲ್ಲ ಮಾಡೀನಿ. ಭತ್ತ ಕುಚ್ಚಿಮೆ, ಅಕ್ಕಿ ಬೀಸಿ ಮಗ, ಕಣಕ್ ರೊಟ್ಟಿ ಸುಟ್ಟಿಮೆ, ಭತ್ತ ಕುಚ್ಚಿಕ್ಕಿನೆಲ್ಲ ಮಾಡಿ, ಭತ್ತ ಕುಚ್ಚಿ ಮಾಡಿ ಬೆರೆಸಿ ಎಲ್ಲ ಮಾಡೀನಿ, ಎಲ್ಲದನ್ನೂ ಮಾಡೀನಿ ನಾನು. ಮಾಡಿದ್ದೆಲ್ಲದನ್ನೂ ಮಾಡೀನಿ. ಬಡತನ ಮೇಲೆ ಇದ್ದಾಗ ನನ್ನ ಮಕ್ಕಳು ಬಡವ್ರ ಮನೆ ಮಕ್ಕಳಾಗಿರೋರು. ಈಗ ಆಗೆಲ್ಲ ಬಡತನದಾಗಿದ್ದೆವು. ಹಲಸಿಕಾಯಿ ಹೊತ್ತೀನಿ, ಮಾವಿನ ಹಣ್ಣು ಹೊತ್ತೀನಿ, ಹೂವು ಅಂಕ ಮಾರಿ ಮಾರಿ ತೆಗ್ದೀನಿ ನಾನು. ಮಾಡೀನಿ 20-30 ದಂಡೆ ಹೂವು ಮಾಡಿ ಮಾರೀನಿ. ಮತ್ತು ನನ್ನ ಕೆಲಸಕ್ಕೆ ನಾ ಬಂದೀನಿ. ಎಣ್ಣೆ ಬಿಡೋದು, ಹಾಲ ಗುಡಿಸೋದು, ಗೊಬ್ಬರ ಹೊರೋದು, ಎಲ್ಲದೂ ಕಟ್ಟಿಗೆ ಹೊರೋದು, ದರ್ಕ್ ಹೊರೋದು ಎಲ್ಲದೂ ಮಾಡೀನಿ. ಎಷ್ಟು ಹೊತ್ತಿಗೆ ಕೆಲಸ ಮಾಡ್ತೀರಾಯ್ತು? ಆಗಲ್ಲ, ನಮ್ಮ ಊರಿದ್ದಾಗ ಹೊತ್ತು ಹೇಳೋಕ್ಕಲ್ಲಾಯ್ತು. ಈಗೆಲ್ಲ 6 ಗಂಟೆಗೆ ಎದ್ಕೊಂತು. ಈಗಲೂ 6 ಗಂಟೆಗೆ ಹೊತ್ತು ನಾನು. ಆಗ ಅಂದಾಜು ಎಷ್ಟು ಗಂಟೆ ಆಯಿತು? ಆಗ ಈ ಹೂಗು ಮಾರಕ್ಕೆ ಹೋಗ್ಬೇಕಾರೆ ಕೆತ್ತಕ್ಕೆ ಹೋಗೋರು ಟಂಗ್ನವರು ಅವರು ಈಗ 8 ದಿನಕ್ಕೆ 15 ದಿನಕ್ಕೆ ಲೆಕ್ಕ ಮಾಡಿ ಕೊಡೋರು ಹೂವು, ಅದು ದುಡ್ಡ. ನಾನು ಮಾಡೀನಿ. ನಮ್ಮ ಮಕ್ಕಳು ಹೊಟ್ಟೆ ಹೊಡ್ದೀನಿ. ನನ್ನ ಮಕ್ಕಳು ಎಲ್ಲರನ್ನೂ ಮಾಡಿದ್ರೆ ನಾನೇ. ನಮ್ಮ ಯಜಮಾನ್ರು ಇವ್ರನ್ನೊಬ್ಬಳನ್ನ ಲಗ್ನ ಮಾಡಿ ಹೋಗ್ಯಾರ. ಕಡೆ ಬಾಕಿಯನ್ನೆಲ್ಲ ನಾನೇ ಲಗ್ನ ಮಾಡೀನಿ. ದೊಡ್ಡ ಮಗಳನ್ನೊಂದು ಅವರೇ ಮದುವೆ ಮಾಡಿದ್ರು. ಎಂತ ಅವರಿದ್ದಾಗ ಮತ್ತೆಲ್ಲ 4 ಮದುವೆ ಮಾಡೀನಿ. 6 ಮದುವೆ ಮಾಡೀನಿ. ಹಿತ್ತಲಾಗ ಕೋಲ್ ಕಡಿಸಿ ಮೇಲೆ ತಂದು ಮನೆ ಮಾಡೀನಿ, ಕೊಟ್ಟಿಗೆ ಮನೆ ಮಾಡೀನಿ, ಎಲ್ಲದನ್ನೂ ಮಾಡೀನಿ ನಾನು. ಮಾಡಿದ್ದು ಒಂದು ಮತ್ತೀಗ ಭೂಮಿನ ಯಾವಾರ ಕಾಯ್ದೀನಿ, ಬಂಗಾರ ಚಿನ್ನ ಎಲ್ಲ ಕೊಳ್ಳಗಿದ್ದನ್ನೆಲ್ಲ ಮಾಡಿ ಯಾವಾರ ಕಾಯ್ದೀನಿ. ಅಲ್ಲೊಂದು ಹಿತ್ತಲು ಮಾಡೀನಿ, ಇಲ್ಲೊಂದು ಹಿತ್ತಲು ಮಾಡೀನಿ, ಎಲ್ಲ ನಾ ಯಾವಾರ ಕಾಯ್ದೀನಿ, ಎಲ್ಲ ಮಾಡೀನಿ. ನಂಗೆ ಅಂಥವ್ರೆ ಸಾನ್ಬಾವ್ರು ಎಲ್ಲ ದಯಮಾಡ್ರೆ ಸಿಕ್ಕಿರಿ ಎಲ್ಲರೂ ಒಳ್ಳೆತನ ಮಾಡಿ ಮಕ್ಕಳಿಗೆಲ್ಲ ಒಳ್ಳೆತನ ಮಾಡಿ ಇಟ್ಕೊಂಡು ಇಲ್ಲಿ ಬಂದೀನಿ. ಅಜ್ಜಿ, ನಿಮ್ಮನೆ ನಮಗೆ ತೋರಿಸ್ಬೋದಾ?
ಎಲ್ಲ ಮಾಡಿಸಿ ನೋಡಿದೆ ಎಲ್ಲ ಹತ್ತು ಗಮ್ಮಗೆ ಮಾಡೀನಿ ಕಣಕಲ್ಲ ಎಲ್ಲದನ್ನ ಹತ್ತು ಗಮ್ಗೆಲ್ಲ ಮಾಡೀನಿ. ಎಲ್ಲ ಕ್ಲೀನ್ ಇಟ್ಕೊಂಡಿದ್ರೆ ಎಷ್ಟು ಹಾಂ ಒಬ್ಬರೇ ಇದ್ರೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ರ ಮನೆಯನ್ನ? ಇನ್ನೆಲ್ಲಿ ಕಡ್ಲೆ ಬಿಡ್ತೀನಿ ತಡೀರಿ. ನಾ ಬಿಸ್ತೀನಿ. ಎಲ್ಲ ಬಿಟ್ಟು ಮಗ. ಇಲ್ಲಿ ನಾನು ಬಿಡಿಸ್ತೀನಿ. ಗ್ಯಾಸಲ್ಲಿ ಮಾಡ್ತಾರೆ ಕಡ್ಕಿ ಒಲೆಲ್ಲ? ಕಟ್ಟಿ ಒಲೆ. ಕಡ್ಕಿ ಒಲೆಲ್ಲೇ ಮಾಡೋದಾ? ತಿರುವಕ್ಕೆಲ್ಲ ನೀವೇ ಪೀಸ್ ಇದೆಲ್ಲ ಮಾಡೋದು ನೀವೇ? ಇದ್ರಾಗ ತಿರ್ಸ್ತೀನಿ ನಾನು. ಅಷ್ಟು ವಯಸ್ಸೋದ್ರು ಎಲ್ಲ ಕೆಲಸ ಮಾಡ್ತೀರಾ? ಇದ್ರಾಗ ತಿರ್ಸ್ತೀನಿ. ಈ ಗ್ಯಾಸ್ ಇದೆ, ಗ್ಯಾಸಲ್ಲೂ ಒಲೆಲ್ಲ ಮಾಡ್ತೀರಾ? ಗ್ಯಾಸ್ ಹೊತ್ತಕ್ಕೆ ಬರೋಕ್ಕಲ್ಲ. ಕಡ್ಕಿ ಒಲೆ ಮಾಡೋದು? ಇದೇ ತಂದಿಟ್ಟಿನಿ ಮಾಡ್ಬೇಕದನ್ನ. ಇದೊಂದು ಅಡುಗೆ ಮಾಡೋಕ್ಕೆ ಇದನ್ನೇ ತಂದೀನಿ ಮಾಡ್ಬೇಕದನ್ನ. ಮೊದಲೇ ಅದು ಇದ್ರಲ್ಲಿ ಬಳಸ್ತಿದ್ರಾ? ಹಾಂ ಮೊದಲದನ್ನೇ ಮಾಡೀನಿ. ಕಡ್ಕೆಲ್ಲ ಎಲ್ಲಿ ಅಂತ ಅನ್ಕೊಂತೀರಾ? ಹಾಂ ಕಟ್ಗೆಲ್ಲ ಕಳಿತಾನೆ, ತಮ್ಮ ಕಳಿತಾನೆ. ಇಲ್ಲೆಲ್ಲ ಮಾಡ್ರಿ ನೋಡಿ, ಇಲ್ಲೆಲ್ಲ ಇದೆಲ್ಲ ಮಾಡೀನಿ. ಇದೆಲ್ಲ ಎಲ್ಲ ನೋಡ್ರಿ, ಎಲ್ಲ ಮಾಡೀನಿ, ಎಲ್ಲ ಚೆಕ್ ಮಾಡೀನಿ ಎಲ್ಲ. ಹೌದಾ? ಎಲ್ಲ ಓಡ್ತಾರೆ. ಸಾನಕ್ಕೆ ಇಲ್ಲೇ ಸಾನಕ್ಕೆ ಬಚ್ಚಲಿ ನೀರು ಕಾಸಿರೋದು. ಹ್ಞೂ ಅದೇ ಬಟ್ಲಾಗ ನೀರು ಕಾಡ್ತೀವಿ. ಹಾಂ ಕಲ್ಲು ಹೋಗ್ದೈತಿ ಎಲ್ಲ. ಹಾಂ ಹಾಂ ನೀವೇ ಮಾಡ್ಕೊಂತೀರ ಎಲ್ಲದ್ದು? ಹಾಂ ನೀವೇ ಮಾಡ್ಕೊಂತೀರಾ? ಹ್ಞೂ ಎಲ್ಲ ಮಾಡ್ಕಿತ್ತು ನಾನು. ಹೋಗ್ಬೇಕು. ಇದೆಲ್ಲ ಮಣ್ಣು ತೆಗ್ದಾರೆ, ಗದ್ದಿಗೆಲ್ಲ ಮಣ್ಣು ತೆಗ್ದಾರೆ ತೋಟ ಮಾಡೋಕ್ಕೆ. ಇದೆಲ್ಲ ಇನ್ನು ತೆಗಿತಾರೆ ಎಲ್ಲ. ಮಾನ್ಮಾರ ಹೊಣಾಕೈತಿ, ಎಲ್ಲ ಹೊಣಾಕವು. ನೀವೇ ನೆಟ್ಟಿದ್ದೆ ಮಾವಿನ ಮರ ಅಲ್ಲ? ಎಲ್ಲ ಇವ್ರು ನೆಟ್ಟಿದೆ. ಮಾನ್ಮಾರ ಎಲ್ಲ ಹೊಣಾಕವು. ಅದು ಹೊಣಾಕೈತಿ, ಅದು ಹೊಣಾಕೈತಿ, ಅದು ಹೊಣಾಕೈತಿ, ಎಲ್ಲದು ಹೊಣಾಕವು. ಜಾಗನೆಲ್ಲ ಕ್ಲೀನ್ ಇಟ್ಕೊಂಡಿದ್ದೀರಾ ಅಲ್ಲ? ಮಗನ ಮನೆಯಲ್ಲಿದೆ? ಮಗನ ಮನೆ ಅಲ್ಲಿದೆ, ಈ ಐರ್ಬರ ದೇವಸ್ಥಾನ ಅಚ್ಚಿ ಮುಂದ್ಗಡೆ ಕೆಳಗೆ. ಅಲ್ಲಿ ಇವ್ರೊಬ್ಬರೇ ಇರ್ತೀರಿ? ಹೆದರಿಕೆ ಆಗಲ್ಲ ಅವರಿಗೆ? ಅಲ್ಲಿ ಮಾವ ರಾತ್ರಿ ಗಟ್ಟು ಬರ್ತಾನೆ, ಬಂದು ಹೋಗ್ತಾನ. ಅಲ್ಲಿ ಆರಾಮಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಲ್ಲ? ಆರಾಮಿಲ್ಲ ಅಂದರೆ ಯಾರು ನಾವೇ ನಮ್ಮ ಚಿಕ್ಕಮ್ಮನೀರು ಯಾರು ಬಂದು ಕರ್ಕೋಬೇಕು. ಮಗಳು ಬಂದು ಕಿವಿ ಮಗಳಿಗೆ ಹೋಗ್ಯಾರ. ಹಾಂ ಅವ್ರು ಯಾರು ಕರ್ಕೋತಾರೆ? ಯಾರು? ಈ ಕೊಲ್ಸಿ ಚಿಕ್ಕಮ್ಮ ಅವ್ರು ಬಂದು ನೋಡ್ರಿ. ಎಷ್ಟು ಜನ ಮಕ್ಕಳು ಇವರಿಗೆ? ಇವರಿಗೆ ಅಷ್ಟು 4 ಹೆಣ್ಣು, 3 ಗಂಡು. 2 ಜನ ಬೆಂಗಳೂರಲ್ಲೇ ಇದ್ದಾರೆ. ಒಬ್ಬ ಮಗ ಇಲ್ಲಿ ಇದ್ದಾನೆ? ಒಬ್ಬ ಮಗ ಇಲ್ಲಿ ಇದ್ದಾನೆ. ಆದ್ರೂ ಯಾರ ಮೇಲೆ ಡಿಪೆಂಡ್ ಆಗಿಲ್ಲ, ಒಬ್ಬರೇ ಇರೋದು. ಈ ಮೊದಲು ಒಬ್ಬರೇ ಅಡುಗೆ ಮಾಡ್ಕೊಂಡು ಅಡುಗೆ ಮಾಡಿ ಒಬ್ಬರೇ. 4 ಲೋಟ ಇಡು, ಸೊಪ್ಪು ಹಾಕು, ಸಕ್ಕರೆ ಹಾಕು. ಸಕ್ಕರೆ ಕೊಡ್ತೀನಿ, ಸಕ್ಕರೆ ಕೊಡ್ತೀನಿ. ಸಕ್ಕರೆ ಕೊಡ್ತೀನಿ ಬಾ ಮಗ. ದೊಡ್ಡ ಮಗಳ? ಹಾಂ ಆಯ್ತಾ? ಹಾಂ ಸಕ್ಕರೆ ಕೊಡ್ತೀನಿ. ಬೆಂಕಿ ಕಡಿ ಸಕ್ಕರೆ ಕೊಡ್ತೀನಿ ಅಲ್ಲಿ. ಎಲ್ಲ ಅವರೇ ಕ್ಲೀನ್ ಮಾಡಿ ಇಟ್ಕೊಂಡಾರಲ್ಲ? ನೀವು ದೊಡ್ಡ ಮಗಳ? ಸಕ್ಕರೆ ಸಪ್ರೇಟ್ ಇಟ್ಕೊಂಡಿರ್ತಾರಲ್ಲ? ಸಕ್ಕರೆ ಹಾಕ್ತೀನಿ, ಸಕ್ಕರೆ ಹಾಕ್ತೀನಿ. ತಂಬ ಡಬ್ಬಿ ತಂಬ. ಕುಂತ್ಕೊಂತೀನಿ. ಹಾಕು. ಮಜ್ಜಿಗೆ ಕೈ ಸಕ್ಕರೆ ತಗೋಕ್ಕಲ್ಲ ನಂಗೀಗ. ಇದ್ದಿಟ್ಟೆ ಸಾಕು ಒಯ್ಯ. ತಗೊಯ್ಯ ಒಯ್ಯ ಮಗ. ಸಾರು ಸೊಪ್ಪು ಕಣ ಕೇಳು. ಹಾಂ ಸಾರು ಸೊಪ್ಪು ಬೇಕನ್ನಂತ ಕೇಳು ಅಂದೆ. ಹಾಂ ಹಾಂ ಸಾಕ ಹಾಕು. ಅಲ್ಲಿ ತಗೊಂಡು ನಾನು ಬಿಸ್ಕೊಟ್ ತತ್ತೀನಿ ಮತ್ತೆ ಎಂಥದ್ದು ಮಾಡಿ. ಇಲ್ಲ ಬಿಸ್ಕೊಟ್ ತತ್ತೀನಿ. ಮಕ್ಕಳಿದ್ದಾವೆ, ಮಕ್ಕಳಿದ್ದಾವೆ. ಹಾಂ ಎಲ್ಲ ಮಾಡಿಕೊಡು ಮಗ, ಎಲ್ಲ ಕೊಡು. ಎಲ್ಲ ಚಾ ಕೊಡು. ಅಪ್ಪ ಚಾ ತಂಚ್ಕೊಡು ಮಗ. ಈಗ ಫೋನಿಗಿಂದೆಲ್ಲ ನಿಮ್ಗೆಲ್ಲ ಮಕ್ಕಳಿಗೆಲ್ಲ ಯಾರು ಅದೇ ಮಾಡ್ತದ? ನಂಗೆ ಅದೇ ಮಾಡ್ತೈತಿ. ಫೋನ್ ನಂಬರ್ ಎಲ್ಲ
ಫೋನ್ ಉಂಟು. ನನ್ನ ಕೈ ಫೋನ್ ಐತಿ. ಫೋನ್ ಉಂಟಾ? ಹಾಂ, ನನ್ನ ಕೈ ಫೋನ್ ಇದಾವೆ. ನಂಬರ್ ಗೊತ್ತಾಗ್ತದೆ ಅವ್ರದ್ದು ಅಂತ? ನಂಬರ್ ಗೊತ್ತಾಗಲ್ಲ, ನಂಗೆ ಗೊತ್ತಾಗೋದಿಲ್ಲ. ಎಲ್ಲ ಹಿಂಗೆ ಅಬ್ಗಚ್ಚಿಬಿಟ್ರೆ ಅವ ಬರ್ತವೆ, ಅವನ್ನೇ ಮಾಡ್ಬಿಡ್ತೀನಿ. ತೋರಿ ಅದಲ್ಲ ಮಕ್ಕಳು ತೋರ್ಸ್ಕೊಟ್ರೆ ಮಕ್ಳು ಹೆಂಗ್ ಮಾಡೋದು ಅಂತ. ಫೋನ್ ಬ್ಯಾಟ್ರಿ ಹಿಡ್ಕೊಳ್ತಾವಲ್ಪ ಹೆಂಗೇನ ಬ್ಯಾಟ್ರಿ ಹಿಡ್ಕೊಂಡು ಇದು ಮಾಡ್ತಾರೆ. ನಿಮ್ ಫೋನ್ ಮಾಡಿಕ್ ಬರ್ತದೇನ? ನಿಮ್ಗೆ ಬರಲ್ಲ? ನಿಮ್ಮ ಅಮ್ಮ ಫೋನ್ ಮಾಡ್ತಾರೆ ನೋಡಿ. ಎಷ್ಟು ನೆಂಟರೆಲ್ಲ ಹೇಳ್ತಾರೆ, ಬೀಗ್ರಲ್ಲ ಅಂತಾರೆ, ಅದು ಫೋನ್ ಮಾಡೋದು ಕೊಡ್ಬೇಕಲ್ಲ ಅಂತ ರಾತ್ರಿ ಎಲ್ಲ ಅಂತ. ಅದು ಹೆಂಗೆ ಕುಡ್ಕಾಣ್ತಾವೋ ಏನೇನು ಹಿಂಗೆ ಕುಂತು ಬಿಡ್ತಾರೆ. ಕೊನೆ ಹೆಂಗೆ ಕಾಣ್ತಾವೇನು ನೋಡಿದ್ರಲ್ಲ ವೀಕ್ಷಕರೇ, ಈಗಿನ ಆಹಾರ ಪದ್ಧತಿಗೆ ಏನಾಗಿರ್ಬೋದು ಗೊತ್ತಿಲ್ಲ, ಅಷ್ಟು ವರ್ಷ ಬದುಕೋದು ಕಷ್ಟ. ಆದರೆ ನಮ್ಮ ದೇವಮ್ಮನವರು ಎಷ್ಟು ಗಟ್ಟಿಯಾಗಿ ಹೆಂಗೆ ತಮ್ಮ ಜೀವನ ನಡೆಸೋದು, ಆಗಿನ ಪದ್ಧತಿ, ಆಗಿನ ಆಹಾರ ಶೈಲಿ. ಅವ್ರು ಹೇಳ್ತಿದ್ರು ಭತ್ತನ ಕುಟ್ಟಿ ಅಕ್ಕಿ ಮಾಡಿ ತಿಂದಿದ್ದಿರ್ಬೋದು, ಆಮೇಲೆ ಕೆಸ ಗಿಸನೆಲ್ಲ ತಿಂದು ಬದುಕ್ತಾ ಇರ್ದಿದ್ರು ಅಂತ. ಆಗಿನ ಕಾಲದ ಪದ್ಧತಿ ಮೋಸ್ಟ್ಲಿ, ಆಗಿನ ಕಾಲದ ಅದನ್ನು ತಿಂದಿದ್ದಕ್ಕೆ ಮೋಸ್ಟ್ಲಿ ಇಷ್ಟು ಗಟ್ಟಿಯಾಗಿ ನೋಡ್ಬೋದು. ಅವ್ರಿಗೆ ಕಣ್ಣು ಸಹಿತ ಕಾಣದ ಅಂದ್ಕೊಂಡಿದ್ದೆ, ಆದರೆ ಕಣ್ಣು ಸಹಿತ ಒಂದು ಮೊಬೈಲ್ ಸಹಿತ ಕಾಲ್ ಮಾಡೋ ಅಂಥ ಒಂದು ಇದಿದೆ ಅಂತಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅಮ್ಮ ನಿಜವಾಗ್ಲೂ ನೀವು ಒಂಥರ ಗ್ರೇಟ್ ಅಂತ ಹೇಳ್ಬೋದು. ಈಗ 60-70 ವರ್ಷ ಬದುಕೋದು ದೊಡ್ಡದು ಅಲ್ಲ, ಅಂಥದ್ರಲ್ಲಿ ನೀವು ಇಷ್ಟು ಗಟ್ಟಿ ಇದ್ದರೆ ಇನ್ನೂ ಹೆಚ್ಚಿಗೆ ವರ್ಷ ನೀವು ಬದುಕಲಿ, ಇನ್ನೂ ಎಲ್ಲರಿಗೂ ನೀವು ಒಂದು ಮಾರ್ಗದರ್ಶನ ಆಗಲಿ ಅಂತ ಹೇಳ್ಕೊಂಡು ನಾನು ನಿಮಗೆ ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಮ್ಮ. ಒಳ್ಳೆಯದಾಗಲಿ ಅಮ್ಮ. ನಮಸ್ಕಾರ.